ಅಕ್ಟೋಬರ್ 9ನೇ ತಾರೀಕಿನಿಂದ 23ರವರೆಗೆ ಹಾಸನಾಂಬೆ ಉತ್ಸವ ಇದೆ. ಈ ಬಾರಿಯಂತೂ ಹಾಸನಾಂಬೆ ದರ್ಶನಕ್ಕೆ ಒಂದಷ್ಟು ಬದಲಾವಣೆಗಳನ್ನು ತರಲಾಗಿದೆ. ವಿವಿಐಪಿ ಪಾಸ್ ಅನ್ನು ರದ್ದು ಮಾಡಲಾಗಿದೆ. ಬಹಳ ವರ್ಷಗಳಿಂದ ಇದ್ದಂತ ನಿರೀಕ್ಷೆ ಇದೆ. ವಿವಿಐಪಿ ಪಾಸ್ಗಳು ರದ್ದಾಗಿವೆ. ವಿವಿಐಪಿ ಪಾಸ್ ರದ್ದು ಮಾಡೋದಕ್ಕೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರೇ ಸೂಚನೆ ಕೊಟ್ಟಿರೋದು. ಹೊಸದಾಗಿ ಗೋಲ್ಡ್ ಪಾಸ್ ನೀಡೋದಕ್ಕೆ ಅಂತ ಜಿಲ್ಲಾಡಳಿತ ನಿರ್ಧಾರವನ್ನ ತೆಗೆದುಕೊಂಡಿದೆ. ಗೋಲ್ಡ್ ಪಾಸ್ ನಲ್ಲಿ ಕೇವಲ ಒಬ್ಬರಿಗೆ ಮಾತ್ರ ಅವಕಾಶ ಇರುತ್ತೆ ದರ್ಶನ ಪಡೆದುಕೊಳ್ಳೋದಕ್ಕೆ. ಅದು ಕೂಡ ಅವರಿಗೆ ಸಮಯವನ್ನ ನಿಗದಿ ಮಾಡಲಾಗಿರುತ್ತೆ. ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗಲ್ಲ. ಹಾಸನಾಂಬೆ ದರ್ಶನ ಮಾಡಬೇಕು ಅಂದ್ರೆ ವಿವಿಐಪಿ ಪಾಸ್ಗಳು ಇನ್ಮೇಲೆ ಇರೋದಿಲ್ಲ. ಎಚ್ಚೆತ್ತುಕೊಂಡಂತ ಜಿಲ್ಲಾಡಳಿತ ಪ್ರೋಟೋಕಾಲ್ ವ್ಯವಸ್ಥೆಯಲ್ಲೂ ಕೂಡ ಬದಲಾವಣೆಗೆ ಚಿಂತನೆಯನ್ನ ಮಾಡಿಕೊಂಡಿದೆ. ನಿಗದಿತ ಸಮಯದಲ್ಲಿ ಮಾತ್ರ ಪ್ರೋಟೋಕಾಲ್ಗೆ ಅವಕಾಶ ಕೊಡಬೇಕು ಅಂತ. ಅಂದ್ರೆ ನ್ಯಾಯಾಧೀಶರೋ ಅಥವಾ ಮಂತ್ರಿಗಳೋ ಶಾಸಕರೋ ಜನಪ್ರತಿನಿಧಿಗಳೋ ದರ್ಶನಕ್ಕೆ ಬರ್ತಾರೆ ಅಂದ್ರೆ ಅವರಿಗೂ ಒಂದು ಸಮಯವನ್ನ ನಿಗದಿ ಮಾಡಲಾಗುತ್ತೆ. 2 ತಾಸು ಇರುತ್ತೆ. ಆ ಸಮಯದಲ್ಲೇ ಬಂದು ಅವರು ದರ್ಶನ ಪಡ್ಕೊಳ್ಬೇಕಾಗುತ್ತೆ. ಸಾರ್ವಜನಿಕರು ನೆರೆದಿರ್ತಾರೆ, ಸಾಲಿನಲ್ಲಿ ನಿಂತಿರ್ತಾರೆ. ಆಗ ಆ ಸಾಲ್ ದಾಟ್ಕೊಂಡು ವಿವಿಐಪಿಗಳು ಹೋಗುವಂತಿಲ್ಲ. ಈ ಗೋಲ್ಡ್ ಕಾರ್ಡ್ ಕೂಡ ಅದಕ್ಕೆ ಅಂತಾನೆ ಈ ಬಾರಿ ವಿತರಣೆ ಮಾಡೋದಕ್ಕೆ ಕೃಷ್ಣ ಬೈರೇಗೌಡ ಅವರು ಸೂಚನೆ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ನಾನು ಎಲ್ಲಾ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ದೇನೆ. ಅವರು ಕೂಡ ಅದನ್ನೇ ಅವರ ಧ್ವನಿನೂ ಅದೇ ಆಗಿದೆ. ಕಳೆದ ವರ್ಷ ಎಲ್ಲಾನು ಚೆನ್ನಾಗಿ ಆಗಿತ್ತು. ಓನ್ಲಿ ಈ ವಿಐಪಿ ಪಾಸುಗಳು ಯದ್ವಾ ತದ್ವಾ ವಿಐಪಿಗಳ ಅಂತೇಳಿ ಬಂದು ಜನಸಾಮಾನ್ಯರಿಗೆ ಅದರಿಂದ ಬಹಳ ಕಿರಿಕಿರಿ ಆಗಿರುವಂತಹದ್ದು ಮತ್ತು ಸ್ಥಳೀಯರಿಗೂ ಕೂಡ ಅದರಿಂದ ಬಹಳ ಇರುಸುಮುರುಸು ಆಗಿರುವಂತಹದ್ದು. ಅದೊಂದನ್ನ ಸರಿ ಮಾಡ್ಕೊಳ್ಳೇಬೇಕು ಅಂತ ಎಲ್ಲಾ ಜನಪ್ರತಿನಿಧಿಗಳು ಧ್ವನಿಗೂಡಿಸಿದ್ದಾರೆ. ಹಾಗಾಗಿ ನಾನು ಜಿಲ್ಲಾಡಳಿತಕ್ಕೆ ನಾನು ಕೂಡ ಸಲಹೆಯನ್ನ ಕೊಟ್ಟಿದ್ದೇನೆ. ಈ ದಿನಪೂರ್ತಿ ವಿಐಪಿ ಗಳಿಗೆ ಪಾಸುಗಳನ್ನ ಕೊಡುವಂತಾದ್ರಿಂದ ನಿಜವಾಗಿ ಸಾರ್ವಜನಿಕರಿಗೆ ಬಹಳ ಅದು ಅಗೌರವ ಆಗುತ್ತೆ ಮತ್ತು ಅನಾನುಕೂಲ ಆಗುತ್ತೆ. ಹಾಗಾಗಿ ಅನಿವಾರ್ಯ ಇದ್ದಂತ ಪ್ರಸಂಗದಲ್ಲಿ ದಿನದಲ್ಲಿ ಒಂದು 2 ಗಂಟೆ ಅಥವಾ 3 ಗಂಟೆಗೆ ಮಾತ್ರ ಈ ಗೋಲ್ಡ್ ಕಾರ್ಡ್ ಅಂತ ಅವ್ರು ಏನ್ ಮಾಡ್ಬೇಕು ಅಂತ ಹೊರಟಿದ್ದಾರೆ. ಅದಕ್ಕೆ ದಿನದಲ್ಲಿ ಒಂದು 3 ಗಂಟೆ ಮಾತ್ರ ಸಮಯ ನಿಗದಿ ಮಾಡ್ಬೇಕು. ದಿನಪೂರ್ತಿ ಬಿಡಬಾರ್ದು ಅದಕ್ಕೆ. ಸೊ ಯಾರಾದ್ರೂ ಬರ್ಬೇಕಿದ್ರೆ ಅವ್ರು ಆ ಅವಧಿಯಲ್ಲಿ ಬಂದು ಬೇಕಾದ್ರೆ ಪಡ್ಕೊಂಡು ಹೋಗ್ಲಿ. ಯಾಕಂದ್ರೆ ನಮ್ಮ ವ್ಯವಸ್ಥೆಯಲ್ಲಿ ಇವೆಲ್ಲ ನಮ್ಗೆ ಒಂದು ರೀತಿ ನಮ್ ಸಂಸ್ಕೃತಿ ಆಗ್ಬಿಟ್ಟಿದೆ. ಇವೆಲ್ಲ ವಿಐಪಿ ಕಲ್ಚರ್ ಅನ್ನ ನಾವು ಸಂಪೂರ್ಣವಾಗಿ ಕಿತ್ತಾಕಕ್ಕೂ ಕಷ್ಟ. ಆದ್ರೆ ಇದ್ರೆ ವಿತಿನ್ ದ ಒಂದು ಲಿಮಿಟ್ ಅಲ್ಲಿ ಇರಬೇಕು. ಒಂದು ದಿನದಲ್ಲಿ ಒಂದು 3 ಗಂಟೆ ಒಳಗಡೆ ಇರಬೇಕು. ಹಾಗೆ ಏನು ಪ್ರೋಟೋಕಾಲ್ ಅಂತೇಳಿ ಮಂತ್ರಿಗಳಿರುವಂತವ್ರು, ನ್ಯಾಯಮೂರ್ತಿಗಳು ಇರುವಂತವ್ರು ದಿನದಲ್ಲಿ ಯಾವಾಗ ಬೇಕಾದ್ರೂ ಬರ್ಬಹುದು. ಯಾವಾಗ ಬಂದ್ರೂ ಕೂಡ ಅವರಿಗೆ ಎಸ್ಕಾರ್ಟ್ ಸಮೇತ ಗಾಡಿಯನ್ನ ದೇವಸ್ಥಾನದವರೆಗೂ ತಗೊಂಡೋಗ್ಬೇಕು. ಇದರಿಂದ ಪೊಲೀಸ್ನವ್ರಿಗೂ ಬೇರೆ ಕೆಲಸ ಮಾಡಕ್ಕಾಗಲ್ಲ, ಆ ಜನಕ್ಕೂ ಕೂಡ ಇದರಿಂದ ತೊಂದರೆ. ಹಾಗಾಗಿ ನಾನು ಸಲಹೆಯನ್ನ ಕೊಟ್ಟಿದ್ದೇನೆ. ಅದಕ್ಕೂ ಕೂಡ ಈ ಪ್ರೋಟೋಕಾಲ್ ಅಂದ್ರೆ ಮಂತ್ರಿಗಳು, ಶಾಸಕರು ಮತ್ತು ನ್ಯಾಯಮೂರ್ತಿಗಳು ಈ ತರ ಅದಕ್ಕೆ ಮೇಲ್ಪಟ್ಟಂತವ್ರು ಬರುವಾಗ ದಿನದಲ್ಲಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್. ನಿಜಕ್ಕೂ ಕೂಡ ಇಂತಹದ್ದೊಂದು ರೂಲ್ಸ್ ಬರಬೇಕು ಅಂತ ಸಾರ್ವಜನಿಕರ ಒತ್ತಡ ಇದ್ದೇ ಇತ್ತು. ಅಳಲ್ ತೋಡ್ಕೊಳ್ತಾ ಇದ್ರು. ಕೊನೆಗೂ ಒಳ್ಳೆ ರೂಲ್ಸ್ ಗಳನ್ನ ಕೃಷ್ಣ ಬೈರೇಗೌಡ ಅವರು ಜಾರಿಗೆ ತಂದಿದ್ದಾರೆ ಅಂತಾನೆ ಹೇಳ್ಬೋದು. ಈ ಬಾರಿ ಮತ್ತಷ್ಟು ಸುಗಮವಾಗುತ್ತೆ ಸಾರ್ವಜನಿಕರಿಗೆ ಹಾಸನಾಂಬೆಯ ದರ್ಶನ ಪಡೆಯಲು ಸಾಕಷ್ಟು ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿತ್ತು. ಕಳೆದ ವರ್ಷದ ಸಾಕಷ್ಟು ವಿವಿಐಪಿ ಪಾಸ್ಗಳು ಮತ್ತು ವಿಐಪಿ ಪಾಸ್ಗಳು ಹಾಸನ ಜಿಲ್ಲೆ ಅಲ್ಲದೆ ಹೊರ ರಾಜ್ಯಗಳಿಗೂ ಕೂಡ ವಿವಿಐಪಿ ಪಾಸ್ಗಳು ಹಂಚಿಕೆ ಆಗಿತ್ತು ಎನ್ನುವ ಆರೋಪಗಳು ಸಾಕಷ್ಟು ಕೇಳಿ ಬರ್ತಾ ಇತ್ತು. ಅದರಲ್ಲೂ ಹೊರ ಜಿಲ್ಲೆಯಲ್ಲಿ ಹಾಸನ ಹೊರತುಪಡಿಸಿ ಹೊರ ಜಿಲ್ಲೆಯಿಂದಲೂ ಕೂಡ ಸಾಕಷ್ಟು ಜನ ಹಾಸನಾಂಬೆಯ ದರ್ಶನ ಮಾಡ್ಲಿಕ್ಕೆ ಬಂದಿದ್ರು. ಸುಮಾರು 25ರಿಂದ 30 ಲಕ್ಷಕ್ಕೂ ಹೆಚ್ಚು ಹಾಸನಾಂಬೆಯ ಭಕ್ತರು ಬಂದಂತಹ ಸಂದರ್ಭದಲ್ಲಿ ಅದು ಜಾಗ ಸಾಕಷ್ಟು ಕಂಜೆಸ್ಟೆಡ್ ಆಗಿ ಕೂಡ ಇರುವಂತದ್ದು. ಹಾಗಾಗಿ ಅಲ್ಲಿ ಭಕ್ತರ ಒಂದು ನಿಯಂತ್ರಣ ಮಾಡ್ಲಿಕ್ಕೆ ಜಿಲ್ಲಾಡಳಿತ ಸಾಕಷ್ಟು ಹರಸಾಹಸ ಪಟ್ಟಿತ್ತು. ಆಗಿರ್ಲಿಲ್ಲ. ಹಾಗಾಗಿ ಈ ಬಾರಿ ಜಿಲ್ಲಾಡಳಿತ ಮತ್ತೆ ಒಂದ್ ರೀತಿ ಎಚ್ಚೆತ್ಕೊಂಡಿರುವಂತದ್ದು. ಎಲ್ಲಾ ಏನು ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ
ನೂತನ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರಿಗೆ ಹೇಳಿರುವಂತದ್ದು. ಹಾಗಾಗಿ ಅವರು ಒಂದು ಈಗ ಕಟ್ಟುನಿಟ್ಟಿನ ಸೂಚನೆಯನ್ನು ಮಾಡಿರುವಂತದ್ದು. ಮೊದಲು ವಿವಿಐಪಿ ಪಾಸ್ ಮತ್ತು ವಿಐಪಿ ಪಾಸ್ ಅನ್ನ ತಕ್ಷಣಕ್ಕೆ ರದ್ದು ಮಾಡಬೇಕು ಅನ್ನುವ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಜೊತೆಗೆ ಒಂದು ಗೋಲ್ಡ್ ಪಾಸ್ ಅನ್ನ ಅದರ ಬದಲು ಒಂದು ಗೋಲ್ಡ್ ಪಾಸ್ ಅನ್ನ ಕೊಡ್ಲಿಕ್ಕೆ ಜಿಲ್ಲಾಡಳಿತ ಚಿಂತನೆಯನ್ನು ಮಾಡ್ತಾ ಇರುವಂತದ್ದು. ಗೋಲ್ಡ್ ಪಾಸ್ ಕೊಟ್ಟಿದ ಕ್ಷಣ ಕೇವಲ ಗೋಲ್ಡ್ ಪಾಸ್ ಒಬ್ಬರಿಗೆ ಮಾತ್ರ, ಅದು ಆ ಟೈಮಿಂಗ್ಸ್ ನಲ್ಲಿ ಇಂತಿಷ್ಟು ಸಮಯ ಅಂತ ಇರುತ್ತೆ. ಆ ಸಮಯ ನಿಗದಿಯಾದಂತಹ ಸಂದರ್ಭದಲ್ಲಿ ಅವರು ಆ ಸಂದರ್ಭದಲ್ಲಿ ಬಂದು ದೇವರ ದರ್ಶನವನ್ನು ಕೂಡ ಮಾಡಿಕೊಂಡು ಹೋಗ್ಬೇಕು. ಅದು ಮೊದಲನೇ ಪಾಯಿಂಟ್. ಈ ಹಿಂದೆ ವಿವಿಐಪಿ ಮತ್ತೆ ವಿಐಪಿ ಪಾಸ್ ಏನಿತ್ತು ಅದಕ್ಕೆ ಒಂದು ಪಾಸ್ಗೆ 5 ಜನವನ್ನು ಬಿಡ್ತಾ ಇದ್ರು. ಹಾಗಾಗಿ ಅದು ಎಲ್ಲೋ ಒಂದ್ ಕಡೆ ಸಾಕಷ್ಟು ಜಿಲ್ಲಾಡಳಿತಕ್ಕೆ ತಲೆನೋವಾಗಿತ್ತು. ಜೊತೆಗೆ ರಾಜಕಾರಣಿಗಳು ಕೂಡ ಒಂದಿಷ್ಟು ವಿವಿಐಪಿ ಪಾಸ್ ಮತ್ತು ವಿಐಪಿ ಪಾಸ್ ಅನ್ನ ಹಂಚುವಂತಹ ಕೆಲಸ ಮಾಡಿದ್ರು. ಹಾಗಾಗಿ ಭಕ್ತರ ಸಂಖ್ಯೆ ಗಣನೀಯವಾಗಿ ಏರಿಕೆ ಕಂಡಿತ್ತು. ಈ ಬಾರಿ ಮೊದಲು ಸಾರ್ವಜನಿಕರಿಗೆ ಸಾಕಷ್ಟು ಆದ್ಯತೆಯನ್ನು ಕೂಡ ಕೊಟ್ಟಿರುವಂತದ್ದು. ದೂರದಿಂದ ಯಾರು ಬರ್ತಾರೆ, ಜೊತೆಗೆ ಸಾಕಷ್ಟು ಗಂಟೆಗಟ್ಟಲೆ ಕ್ಯೂ ಗಟ್ಟಲೆ ನಿಂತುಕೊಂಡು ದರ್ಶನ ಮಾಡುವಂತಹ ವ್ಯವಸ್ಥೆ ಏನಿತ್ತು ಅದಕ್ಕೆ ಒಂದಿಷ್ಟು ಜನಗಳೇನಾದ್ರು ಕಡಿಮೆ ಆದ್ರೆ, ಅಂದ್ರೆ ಕಡಿಮೆ ಅನ್ನೋದಕ್ಕಿಂತ ವಿವಿಐಪಿ ಪಾಸ್ ಅನ್ನ ಕಡಿಮೆ ಮಾಡಿದ್ರೆ ಸರಾಗವಾಗಿ ದರ್ಶನ ಪಡಿಬಹುದು ಅನ್ನೋದು ಜಿಲ್ಲಾಡಳಿತದ ಪ್ಲಾನ್. ಹಾಗಾಗಿ ಇದನ್ನ ಈ ವಿವಿಐಪಿ ಪಾಸ್ ಅನ್ನ ರದ್ದು ಮಾಡಿ ಗೋಲ್ಡ್ ಪಾಸ್ ಎಂಬುವ ಹೊಸ ಪಾಸ್ ಅನ್ನ ತರಲಿಕ್ಕೆ ಚಿಂತನೆ ಮಾಡಿರುವಂತದ್ದು. ಜೊತೆಗೆ ಜನಪ್ರತಿನಿಧಿಗಳು ಯಾರೇ ಬರ್ಲಿ, ಹೊರ ಜಿಲ್ಲೆಯಿಂದ ಆಗಿರ್ಬೋದು, ವಿವಿಧ ಭಾಗಗಳಿಂದ ಆಗಿರ್ಬೋದು, ಅವ್ರಿಗೂ ಕೂಡ ಇಂತಿಷ್ಟು ಟೈಮ್ ಅನ್ನು ನಿಗದಿ ಮಾಡ್ಲಿಕ್ಕೆ ಇದನ್ನ ಯೋಚನೆ ಮಾಡ್ತಾ ಇದಾರೆ. ಇದೊಂದು ಮಾತ್ರ ಜನಪ್ರತಿನಿಧಿಗಳಿಗೆ ಇದನ್ನ ಯೋಚನೆ ಮಾಡ್ತಾ ಇರುವಂತದ್ದು. ಇದು ಇನ್ನೂ ಕೂಡ ಡಿಸೈಡ್ ಆಗಿಲ್ಲ. ಒಟ್ಟಾರೆ ವಿವಿಐಪಿ ಪಾಸ್ ಮತ್ತು ವಿಐಪಿ ಪಾಸ್ ಈಗ ಸದ್ಯಕ್ಕೆ ರದ್ದು ಮಾಡಿ ಅಂತ ಹೇಳಿರುವಂತದ್ದು. ಇದರ ಬೆನ್ನಲ್ಲೇ ಗೋಲ್ಡ್ ಪಾಸ್ ಅನ್ನು ನೀಡುವುದಾಗಿ ಈಗಾಗಲೇ ಸ್ಪಷ್ಟಪಡಿಸಿರುವಂತದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ. ಥ್ಯಾಂಕ್ ಯು ಪ್ರಕಾಶ್ ಡೀಟೇಲ್ಸ್ಗೆ.